ಇವತ್ತಿನ ಪ್ರವಚನದ ಈ ಒಂದು ಬ್ರಹ್ಮ ವೇದಿಕೆಯಲ್ಲಿ ಗಣ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಹರಳಕಟ್ಟಿ ಅಪ್ಪಾಜಿಯವರ ಪಾದಗಳಿಗೆ ನನ್ನ ಹಣೆಮನೆದು. ಅದರಂತೆ ನಮ್ಮ ಮಠದ ಒಡೆಯರು ಪರಮ ಪೂಜ್ಯ ಜಗದ್ಗುರು ಅಭಿನವ ಶಿವಾನಂದ ಅಪ್ಪಾಜಿಯವರ ಪಾದಕ್ಕೂ ನಮಸ್ಕರಿಸಿ, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾರಂಭ ಆಗಿದಾಗಿನಿಂದ ಇಲ್ಲಿವರೆಗೂ ಕೂಡ ಈ ಒಂದು ದೇವಿ ಆರಾಧಕರಾಗಿರ್ತಕ್ಕಂಥ ಆರ್.ಬಿ. ಹಿಂಸಾಳ್ ಗುರುಗಳಿಗೂ ಕೂಡ ನಾನು ನಮಸ್ಕರಿಸಿ, ಅದೇ ರೀತಿ ವಿದ್ಯಾನಂದ ಅಪ್ಪಾಜಿಯವರ ಪಾದಕ್ಕೂ ಹಣೆಮನೆದು. ಅದರಂತೆ ಶ್ರೀದೇವಿ ತಾಯಿಯವರ ಪಾದಕ್ಕೂ, ಶಿವನಂದ ತಾಯಿಯವರ ಪಾದಕ್ಕೂ, ನಿರಂಜನಾ ದೇವಿ ಪಾದಕ್ಕೂ, ಇನ್ನೋರ್ವ ಪರಮ ಪೂಜ್ಯ ಸುಪುತ್ರಪ್ಪ ಅಪ್ಪಾಜಿಯವರಿಗೂ, ಡಿರಸ್ ಶಾಸ್ತ್ರಿ ಅವರಿಗೂ, ಹಾರ್ಮೋನಿಯಂ ಅವರಂತ ಲಿಂಗಪ್ಪಣ್ಣ ಅವರಿಗೂ, ನಮ್ಮ ಯರಗಪ್ಪ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಗುರುಪಾದಪ್ಪ ಅಪ್ಪಾಜಿ ಅವರಿಗೂ, ಶರಣಂ ತಾಯಿಗಳು, ಅವರಿವರಲ್ಲಿ ಎಲ್ಲ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮಾತೋಶ್ರೀ ಅವರಿಗೂ ಎಲ್ಲರಿಗೂ ಕೂಡ ನಮಸ್ಕರಿಸಿ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹರಳಕಟ್ಟಿ ಅಪ್ಪಾಜಿ ಅವರು ಬಹಳ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆದ ನಂತರ ಒಮ್ಮೆ ಬಂದು ಹೋಗಿದ್ರು. ಮತ್ತೆ ಅವರು ಒಂದು 2-3 ದಿವಸ ಬಿಟ್ಟು, ಇಲ್ಲ ನಾನು ಮುಗಿದ ಮಟ್ಟನ ಇದನ್ನು ಮುಗಿಸ್ಕೊಂಡು ಹೋಗ್ತೀನಿ ಅಂತೇಳಿ ಬಂದಾರ. ಸಾಕ್ಷಾತ್ ನಮ್ಮ ಪೂರ್ಣಾನಂದ ಅಪ್ಪಾಜಿಯವರ ಬಂದಾರ ಅಂತ ಹೇಳಿದ್ರು ಕೂಡ ಏನು ತಪ್ಪಾಗಿಲ್ಲಲ್ಲ. ಅಂಥವರ ಒಂದು ಪಾದಕ್ಕೆ ಮತ್ತೊಮ್ಮೆ ನಮಸ್ಕರಿಸಿ, ಇವತ್ತು ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ, ಇವತ್ತಿನ ದಿವಸ ಪ್ರಸಾದವನ್ನ ಕೊಡಮಾಡಿರ್ತಕ್ಕಂಥ ಭಕ್ತಾದಿಗಳು ನಮ್ಮ ಹಡಗಲಿ ಗ್ರಾಮದವರು ಕೂಡ ಬಂದಾರ. ಅದೇ ರೀತಿ ಯರಗಪ್ಪ ಗ್ರಾಮದವರು ಕೂಡ ಮುಂದಿನ ದಿವಸ ಬಂದಿದ್ರು, ಅವ್ರಿಗೂ ಜಲೇಬಿ ಊಟ ತಂದಿದ್ರು. ನಮ್ಮ ಹಡಗಲಿ ಗ್ರಾಮದವರು ಕೂಡ ಪ್ರಸಾದ ಐತಿ. ಯಾಕಂದ್ರೆ ನಾವು ಒಂದು ದಿವಸಕ್ಕೆ ಒಬ್ಬರದ ಪ್ರಸಾದ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಮ ದಿವಸ ಬಹಳ ಇರುವುದಿಲ್ಲ. ಸಾಕಷ್ಟು ಭಕ್ತರು ಬಂದು ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಇಲ್ಲ ನಮ್ಗೆ ಒಂದೇ ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಏನ್ ನೀವು ಪ್ರಸಾದ ತಂದಿರ್ತೀರಿ, ಅದರಂತೆ ಏನು ನೀವು ಪ್ರಸಾದವನ್ನು ತಂದಿರ್ತಾ ಇದ್ದೀರಿ ಅದೆಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಆಗಿ ಎಲ್ಲರಿಗೂ ಪ್ರಸಾದ ರೂಪದೊಳಗ ಮುಟ್ತತಿ. ಅದಕ್ಕೆ ಇವತ್ತು ಹಡಗಲಿ ಗ್ರಾಮದ ಸದ್ಭಕ್ತರು ಪ್ರಸಾದ ತಂದಾರ. ಅದೇ ರೀತಿ ನಮ್ಮ ಯರಗಪ್ಪ ಗ್ರಾಮದವರು ತಂದಾರ. ಅಂತ ಒಂದು ಸದ್ಭಕ್ತರಿಗೆ ತಾವೆಲ್ಲರೂ ಸಪ್ತಾಹ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು.